ಅಂತ ಹೇಳ್ತಾ ಇಂದು 8ನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿರ್ತಕ್ಕಂಥ ಪರಿಷ್ಕೃತಗೊಂಡಿದ್ದಾವೆ ಪಠ್ಯಪುಸ್ತಕಗಳು 2024ರಲ್ಲಿ ಮೊದಲ ಭಾಗದ ಮೊದಲನೇ ಪದ್ಯಪಾಠ ಕನ್ನಡಿಗರ ತಾಯಿ ಅಂತಕ್ಕಂಥ ಪದ್ಯಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ನಮ್ಮ ವಿಡಿಯೋದಲ್ಲಿರ್ತಕ್ಕಂಥ ಉತ್ತರಗಳು ನಿಮಗೆ ಭಾಳ ಸರಳ, ಸುಲಭ ಮತ್ತು ಉತ್ಕೃಷ್ಟ ಗುಣಮಟ್ಟದ ಉತ್ತರಗಳು ಸಿಗ್ತವೆ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ, ಎಲ್ಲ ವಿಷಯಗಳ ಪ್ಲೇಲಿಸ್ಟ್ ಲಿಂಕನ್ನು ಕೊಟ್ಟಿದ್ದೀವಿ, ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಫಸ್ಟ್ ಟೈಮ್ ವಿಡಿಯೋವನ್ನು ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತಲಿಕ್ಕೆ ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಕನ್ನಡಿಗರ ತಾಯಿ ಅಂತಕ್ಕಂಥ ಪದ್ಯಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಶುರು ಮಾಡೋಣ. ಸೊ ಮೇನ್ ನಿಮಗೆ ಕವಿ ಪರಿಚಯದಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಸ್ಥಳ, ಕಾಲ, ಕೃತಿ ಮತ್ತು ಪ್ರಶಸ್ತಿಗಳು. ಸೊ ಫಸ್ಟ್ ಮಂಜೇಶ್ವರ ಗೋವಿಂದಪ್ಪೆ ಅಂತ, ಸೊ ಇವರನ್ನು ಎಂ ಗೋವಿಂದಪ್ಪೆ ಅಂತಲೂ ಕೂಡ ಕರೀತಾರೆ. ಕಾಲ ನೆನಪಿಟ್ಕೊಡ್ರಿ 1883. ಸ್ಥಳ ಬಂದುಬಿಟ್ಟು ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ಅಂತ ಇದೆ. ಇಷ್ಟು ಬರೆದ್ರೆ ಸಾಕು. ಇನ್ನು ಕೃತಿಗಳಲ್ಲಿ ಗಿಳಿವಿಂಡು, ನಂದಾದೀಪ ಅಂತಕ್ಕಂಥದ್ದು ಕವನ ಸಂಕಲನಗಳಿದ್ದಾವೆ. ನವೀನ ಚಂದ್ರಸೇನರ ಬಂಗಾಳಿಯ ಕೃಷ್ಣಚರಿತೆ ಕೃತಿಯ ಕನ್ನಡ ಗದ್ಯಾನುವಾದ ಮಾಡಿದ್ದಾರೆ. ಸಿಂಗಾಲ ಸುತ್ತ ಎನ್ನುವ ಬೌದ್ಧ ಸ್ತೋತ್ರಗಳ ಕನ್ನಡ ಅನುವಾದವನ್ನು ಸಹಿತನೂ ಕೂಡ ಮಾಡಿದ್ದಾರೆ. ವೈಶಾಖ ಮತ್ತು ಗೋಲ್ಗತ ಅನ್ನುವ ಖಂಡಕಾವ್ಯ ಬರೆದಿದ್ದಾರೆ. ಆಮೇಲೆ ಜಪಾನಿನ ನೋ ನಾಟಕಗಳ ಕನ್ನಡ ಅನುವಾದವನ್ನು ಮಾಡಿದ್ದಾರೆ. ಇವರಿಗೆ ಪ್ರಶಸ್ತಿಗಳಲ್ಲಿ ನೋಡೋದಾದರೆ ಮದ್ರಾಸ್ ಸರ್ಕಾರ ರಾಷ್ಟ್ರಕವಿ ಬಿರುದನ್ನು ಕೊಟ್ಟದ. ಇವರನ್ನು ಕನ್ನಡದ ಮೊದಲ ರಾಷ್ಟ್ರಕವಿ ಅಂತಕ್ಕಂಥ ಹೆಗ್ಗಳಿಕೆಗೂ ಕೂಡ ಇವರನ್ನು ಪಾತ್ರರನ್ನಾಗಿ ಮಾಡಿದ್ದಾರೆ. ಇವರು 1950ರಲ್ಲಿ ಬೊಂಬಾಯಿಯಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಪದವಿಯನ್ನು ಹೊಂದಿದ್ರು. ನೆನಪಿರಲಿ, ಪ್ರಸ್ತುತ ಪದ್ಯಪಾಠವನ್ನು ಶ್ರೀ NS ರಘುನಾಥ ಅವರು ಸಂಪಾದಿಸಿರುವ ಶತಮಾನದ ಮಕ್ಕಳ ಸಾಹಿತ್ಯ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಶುರು ಮಾಡೋಣ ಅಭ್ಯಾಸ ಪ್ರಶ್ನೋತ್ತರಗಳು. ಮುಖ್ಯ ಪ್ರಶ್ನೆ ಅ, ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಮೊದಲ ಪ್ರಶ್ನೆ, ನಮ್ಮನ್ನು ಆಳುವವಳು ಯಾರು? ಸೊ ಉತ್ತರ, ನಮ್ಮನ್ನು ಆಳುವವಳು ಕನ್ನಡ ತಾಯಿ. ಎರಡನೇ ಪ್ರಶ್ನೆ, ಲತೆ ಯಾವುದನ್ನೆಲ್ಲ ನೀಡುತ್ತದೆ ಅಂತ ಕೇಳಿದ್ದಾರೆ. ಲತೆ ಪತ್ರಪುಷ್ಪಗಳೆಲ್ಲವೂ ನೀಡುತ್ತದೆ ಅಂತಕ್ಕಂಥದ್ದು ಇತ್ತು. ಮೂರನೇ ಪ್ರಶ್ನೆ, ಕನ್ನಡ ತಾಯಿಯ ಬಸಿರ ಹೊನ್ನಗನಿ ಯಾರು ಅಂತ ಕೇಳಿದ್ದಾರೆ. ಸೊ ಉತ್ತರ, ಕನ್ನಡ ತಾಯಿಯ ಬಸಿರ ಹೊನ್ನಗನಿ ವಿದ್ಯಾರಣ್ಯರು. ನಾಲ್ಕನೇ ಪ್ರಶ್ನೆ, ಕನ್ನಡ ತಾಯಿಯ ಹಾಡನ್ನು ಯಾವುದರಿಂದ ಉಕ್ಕಿಸಬೇಕು ಅಂತ ಕೇಳಿದರು. ಸೊ ಕನ್ನಡ ತಾಯಿಯ ಹಾಡನ್ನು ಹೊಸತು ಕಿನ್ನರಿಯಿಂದ ಉಕ್ಕಿಸಬೇಕು. ಐದನೇ ಪ್ರಶ್ನೆ, ಕನ್ನಡಿಗರ ಪಾಡು ಏನು? ತನ್ನ ಅಂತರಂಗದಲ್ಲಿರುವ ಕಂಪನ್ನು ಅರಿಯದೆ ಹೊರಗೆ ಹುಡುಕುವ ಕಸ್ತೂರಿ ಮೃಗದಂತೆ ನಮ್ಮ ನುಡಿಯ ಸೊಗಸನ್ನು ಅರಿಯದೆ ಪರರ ನುಡಿಗೆ ಮನಸೋಲುವ ಪಾಡು ಕನ್ನಡಿಗರದ್ದಾಗಿದೆ. ಮುಖ್ಯ ಪ್ರಶ್ನೆ ಆ, ಕೊಟ್ಟಿರೋ ಪ್ರಶ್ನೆಗಳನ್ನು 2-3 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. ಮೊದಲ ಪ್ರಶ್ನೆ, ಕನ್ನಡ ನಾಡಿನ ಪ್ರಕೃತಿಯ ವೈಶಿಷ್ಟ್ಯವೇನು? ಉತ್ತರ, ಕನ್ನಡ ನಾಡಿನಲ್ಲಿ ವಿಧ ವಿಧವಾದ ಹಣ್ಣು ಕಾಯಿಗಳನ್ನು ನೀಡುವ ಮರಗಳಿವೆ. ತರತರವಾದ ಪತ್ರಗಳನ್ನು, ಪುಷ್ಪಗಳನ್ನು ನೀಡುವ ಲತೆಗಳಿವೆ. ತೆನೆಯ ಸಾರದಿಂದ ಕೂಡಿದ ಗಾಳಿ ಬೀಸುತ್ತದೆ. ಪಕ್ಷಿ, ಪ್ರಾಣಿ, ಹಾವುಗಳ ಸಮೂಹವಿದೆ. ನದಿ, ನಗರ, ಪರ್ವತಗಳ ಸಮೂಹವಿದೆ. ಇಲ್ಲಿ ಇಲ್ಲದುದು ಬೇರೆ ಎಲ್ಲಿಯೂ ಇಲ್ಲ. ಜೇನು ಸುರಿಯುವ ಹಾಲು ಹರಿಯುವ ಸ್ವರ್ಗವೇ ಭೂಮಿಗೆ ಇಳಿದಿದೆ ಎಂದು ಕವಿಗಳು ಕನ್ನಡ ನಾಡಿನ ಪ್ರಕೃತಿಯ ವೈಶಿಷ್ಟ್ಯವನ್ನು ವರ್ಣಿಸ್ತಾರೆ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ಕನ್ನಡದ ಕವಿಶ್ರೇಷ್ಠರ ಹಿರಿಮೆ ಏನು? ಉತ್ತರ, ಕನ್ನಡದ ಆದಿ ಮಹಾಕವಿ ಪಂಪ, ಕವಿ ಚಕ್ರವರ್ತಿ ರನ್ನ, ಕವಿ ಚೂತವನ ಚೈತ್ಯನಾದ ಲಕ್ಷ್ಮೀಶ, ಕವಿರತ್ನ ಜನ್ನ, ಷಡಕ್ಷರಿ ಮುದ್ದನ್ನ ಮೊದಲಾದವರು ಮಹಾಕಾವ್ಯಗಳನ್ನು ರಚಿಸಿದ್ದಾರೆ. ದಾಸಶ್ರೇಷ್ಠರಾದ ಪುರಂದರದಾಸರು ಮೊದಲಾದವರು ಭಕ್ತಿ ಪ್ರಧಾನವಾದ ಕೀರ್ತನೆಗಳನ್ನು ರಚಿಸಿದ್ದಾರೆ. ವಿದ್ಯಾರಣ್ಯ ಮಹರ್ಷಿಗಳು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಪ್ರೇರಕ ಶಕ್ತಿಯಾಗಿದ್ದಾರೆ. ಹೀಗೆ ಕನ್ನಡದ ಈ ಶ್ರೇಷ್ಠ ಕವಿಗಳು ಹಾಗೂ ಸಂತರು ಕನ್ನಡ ತಾಯಿಯ ಬಸಿರನ್ನು ಹೊನ್ನಗನಿಯನ್ನಾಗಿಸಿದ್ದಾರೆ ಎಂದು ಕವಿಗಳು ಕನ್ನಡ ನಾಡಿನ ಕವಿಗಳ ಶ್ರೇಷ್ಠ ಹಿರಿಮೆಯನ್ನು ವರ್ಣಿಸುತ್ತಾರೆ. ಮುಂದಿನ ಪ್ರಶ್ನೆ, ಕನ್ನಡದ ಹೆಸರನ್ನು ಹೇಗೆ ಹಬ್ಬಿಸಬೇಕೆಂದು ಕವಿ ಆಶಿಸುತ್ತಾರೆ? ಉತ್ತರ, ಸಂಕೋಚ ಸ್ವಭಾವದ ಕಸ್ತೂರಿ ಮೃಗ ತನ್ನ ಅಂತರಂಗದ ಕಂಪನ್ನು ಅರಿಯದೆ ಹೊರಗೆ ಹುಡುಕುವಂತೆ, ಕನ್ನಡಿಗರು ತಮ್ಮ ನುಡಿಯ ಸೊಗಸನ್ನು ಅರಿಯದೆ ಅನ್ಯ ಭಾಷೆಗೆ ಮನಸೋಲುತ್ತಿರುವವರು. ಸಂಕೋಚವನ್ನು ಬಿಟ್ಟು ಕನ್ನಡದ ಕಸ್ತೂರಿ ಕಂಪನ್ನು ಹೊಸ ಹೊಸ ಸಂಶೋಧನೆಗಳಿಂದ ಶ್ರೀಮಂತಗೊಳಿಸಬೇಕು. ಕನ್ನಡ ನುಡಿಗೆ ನವಶಕ್ತಿಯನ್ನು ತುಂಬಿ ಸಂತೋಷದ ಸುದೆಯನ್ನು ಹರಡುವುದರ ಮೂಲಕ ಕನ್ನಡದ ಹೆಸರನ್ನು ಜಗದಲ್ಲಿ ಹಬ್ಬಿಸಬೇಕು ಎಂದು ಕವಿಗಳು ಆಶಿಸ್ತಾರೆ. ಮುಖ್ಯ ಪ್ರಶ್ನೆ ಈ, ಕೊಟ್ಟಿರೋ ಪ್ರಶ್ನೆಗಳಿಗೆ 4-5 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. ಫಸ್ಟ್ ಕ್ವಶನ್, ಕನ್ನಡ ತಾಯಿಯನ್ನು ಮರೆಯಲು ಸಾಧ್ಯವಿಲ್ಲ, ಏಕೆ? ಉತ್ತರ, ಕನ್ನಡ ಮಾತೆಯು ತನ್ನ ಮಕ್ಕಳಾದ ಕನ್ನಡಿಗರನ್ನು ತಾಯಿಯಂತೆ ಸದಾ ಕಾಪಾಡುತ್ತಾಳೆ. ಕನ್ನಡ ಮಾತೆಯು ಕನ್ನಡಿಗರ ತಪ್ಪುಗಳನ್ನು ಸಹನೆಯಿಂದ ತಾಯಿಯಂತೆ ಸಹಿಸಿಕೊಳ್ಳುತ್ತಾಳೆ. ಕನ್ನಡ ಮಾತೆಯು ಕನ್ನಡಿಗರನ್ನು ಪ್ರೀತಿಯಿಂದ ತಾಯಿಯಂತೆ ಆಳುತ್ತಾಳೆ. ಕನ್ನಡ ತಾಯಿಯು ಕನ್ನಡಿಗರ ಬದುಕಾಗಿದ್ದಾಳೆ. ಆದ್ದರಿಂದ ಕನ್ನಡ ತಾಯಿಯನ್ನು ಮರೆಯಲು ಸಾಧ್ಯವಿಲ್ಲ.
ಎಂದು ಕವಿಗಳು ಬಹು ಸ್ವಾರಸ್ಯಪೂರ್ಣವಾಗಿ ವರ್ಣಿಸ್ತಾರೆ. ಮುಂದಿನ ಪ್ರಶ್ನೆ, ಕವಿ ಕನ್ನಡ ತಾಯಿಯಲ್ಲಿ ಏನೆಂದು ಕೋರುತ್ತಾರೆ? ಉತ್ತರ, ಕವಿಗಳು ಕನ್ನಡ ತಾಯಿಯಲ್ಲಿ ತಮ್ಮ ಹೃದಯ ಶ್ರೀಮಂತಿಕೆಯನ್ನು ಹೆಚ್ಚಿಸುವಂತಹ, ಎಲ್ಲರ ಬಾಯಿಯಲ್ಲಿಯೂ ಕನ್ನಡ ನುಡಿಯು ನೆಲೆಸುವಂತಹ, ಕನ್ನಡಿಗರ ಮನದಲ್ಲಿ ನಾವೆಲ್ಲರೂ ಒಂದೇ ಎಂಬ ಮನೋಭಾವನೆಯನ್ನು ಉಂಟು ಮಾಡುವಂತಹ, ಕನ್ನಡ ನುಡಿಗೆ ಹೊಸತನವನ್ನು ನವಶಕ್ತಿಯನ್ನು ತುಂಬಿಸುವಂತಹ, ಹೊಸ ಸುಗಂಧದ ಸಂತೋಷದ ಸುದೆಯನ್ನು ಹರಡುವುದರ ಮೂಲಕ ಕನ್ನಡದ ಹೆಸರನ್ನು ಜಗದಲ್ಲಿ ಹಬ್ಬಿಸುವಂಥ ಸಾಮರ್ಥ್ಯವನ್ನು ಕೊಡು ಎಂದು ಕೋರುತ್ತಾರೆ. ಮುಂದಿನ ಪ್ರಶ್ನೆ, ಗೋವಿಂದ ಪೈ ಅವರ ಪ್ರಮುಖ ಕೃತಿಗಳಾವವು ಅಂತ ಕೇಳಿದ್ದಾರೆ. ಉತ್ತರ, ಗೋವಿಂದ ಪೈ ಅವರು ಗಿಳಿಬಿಂಡು, ಚಿತ್ರಭಾನು, ನಂದಾದೀಪ ಮೊದಲಾದ ಕವನ ಸಂಕಲನಗಳನ್ನು, ನವೀನ ಚಂದ್ರಸೇನರ ಬಂಗಾಳಿ ಕೃಷ್ಣ ಚರಿತೆಯ ಗದ್ಯಾನುವಾದ, ಜಪಾನಿನ ನೋ ನಾಟಕ, ಸಿಂಗಾಲ ಸುತ್ತ ಬೌದ್ಧ ಸೂತ್ರಗಳ ಕನ್ನಡ ಅನುವಾದಗಳನ್ನು, 35 ವೃತ್ತಗಳುಳ್ಳ ಪ್ರಾಸರಹಿತ ಗೊಮ್ಮಟ ಜಿನಸ್ತುತಿಯನ್ನು, ರವೀಂದ್ರನಾಥ ಠಾಕೂರ, ಅಹಮದ್ ಇಕ್ಬಾಲ್, ಉಮರ್ ಖಯ್ಯಾಮಿನ ರುಬಾಯಿಗಳ ಭಾಷಾಂತರವನ್ನು, ವೈಶಾಖ ಮತ್ತು ಗೋಲ್ಗತ ಎಂಬ ಖಂಡಕಾವ್ಯವನ್ನು, ಹೆಬ್ಬೆರಳು, ಪಾರ್ಶ್ವನಾಥ ತೀರ್ಥಂಕರ ಚರಿತ್ರೆ, ಬಾಹುಬಲಿ ಗೊಮ್ಮಟೇಶ್ವರ ಚರಿತೆ, ಭಗವಾನ ಬುದ್ಧ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ಕೊಟ್ಟಿರೋ ಪ್ರಶ್ನೆಗಳನ್ನು 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಫಸ್ಟ್ ಕ್ವಶನ್, ಕನ್ನಡಿಗರ ತಾಯಿ ಮೊಗ ತೋರಬೇಕೆಂದು ಕವಿ ಏಕೆ ಬಯಸುತ್ತಾರೆ, ವಿವರಿಸಿರಿ ಅಂತ ಕೇಳಿದ್ದಾರೆ. ಉತ್ತರ, ಗೋವಿಂದ ಪೈ ಅವರು ಕರ್ನಾಟಕ ಏಕೀಕರಣದ ಪೂರ್ವದಲ್ಲಿ ಕನ್ನಡ ತಾಯಿಯನ್ನು ಸ್ತುತಿಸಿ ಕವನವನ್ನು ಬರೆದಿದ್ದಾರೆ. ಅದರಲ್ಲಿ ಕನ್ನಡ ತಾಯಿಯು ತನ್ನ ಮುಖವನ್ನು ತೋರುವ ಮೂಲಕ ನಮ್ಮ ನಡೆನುಡಿ, ಆಚಾರ ವಿಚಾರಗಳಲ್ಲಿ ಕನ್ನಡವು ನೆಲೆಸಿ ಕನ್ನಡದ ಮಕ್ಕಳೆಲ್ಲರನ್ನ ಒಂದಾಗಿಸಬೇಕೆಂದು ಆಶಿಸುತ್ತಾರೆ. ಇವಳು ಕನ್ನಡಿಗರ ತಪ್ಪುಗಳನ್ನು ಸಹಿಸುತ್ತಾ ಅಕ್ಕರೆಯಿಂದ ಆಳುತ್ತಾ ಕನ್ನಡಿಗರ ಬದುಕಾಗಿ ಎಲ್ಲರನ್ನ ಹರಸುವ ತಾಯಿಯಾಗಿದ್ದಾಳೆ. ಸಂಕೋಚ ಸ್ವಭಾವದ ಕಸ್ತೂರಿ ಮೃಗವು ಇರುವ ಕಂಪನ್ನು ಅರಿಯದೆ ಹೊರಗೆಲ್ಲೋ ಹುಡುಕುವಂತೆ ಕನ್ನಡಿಗರು ಸಂಕೋಚದಿಂದ ತಮ್ಮ ನುಡಿಯ ಸೊಗಸನ್ನು ಅರಿಯದೆ ಅನ್ಯ ಭಾಷೆಗೆ ಮನಸೋಲುತ್ತಿದ್ದಾರೆ. ನಮ್ಮ ನಾಡಿನಲ್ಲಿ ವೈವಿಧ್ಯಮಯ ಗಿಡಮರ ಬಳ್ಳಿಗಳ, ನದಿ ನಗರ ಬೆಟ್ಟಗಳ, ಪ್ರಾಣಿ ಪಕ್ಷಿಗಳ ಸಂಪತ್ತಿದೆ. ಯತಿಗಳು, ಮತಾಚಾರ್ಯರು, ಕವಿಗಳು ತುಂಬಿದ ಹೊನ್ನಿನ ಗನಿಯೇ ಇದೆ. ವಿವಿಧ ಶಿಲ್ಪ ಸೌಧಗಳು, ಮೂರ್ತಿ ಶಿಲ್ಪಕಲಾ ಸಮೂಹವೇ ಇದೆ. ಕನ್ನಡ ನಾಡಿನ ಇತಿಹಾಸವು ತಿಳಿದು ಹೊಸ ಸಂಶೋಧನೆಗಳ ಮೂಲಕ ಈ ನಾಡಿನ ಶಕ್ತಿ ಸಂಪತ್ತೆಲ್ಲವೂ ಜಗತ್ತಿಗೆ ಗೋಚರಿಸುವಂತೆ ಮಾಡಿದಾಗ ಹೊಸ ಕಂಪಿನೊಂದಿಗೆ ನಾಡಿನ ಕೀರ್ತಿಯು ಪಸರಿಸಲು ಸಾಧ್ಯ. ಹಾಗಾಗಿ ಕನ್ನಡ ತಾಯಿಯು ತನ್ನ ಮೊಗವನ್ನು ತೋರಬೇಕೆಂದು ಕವಿಯು ಆಶಿಸುತ್ತಾರೆ. ಎರಡನೇ ಪ್ರಶ್ನೆ, ಕನ್ನಡ ನಾಡಿನ ಕವಿ ಮತ್ತು ಕಲೆಯ ಮಹತ್ವವೇನು, ವಿವರಿಸಿರಿ. ಉತ್ತರ, ಕನ್ನಡ ನಾಡಿನ ಜೈನ ಮತಾಚಾರ್ಯರಾದ ಕೊಂಡ ಕುಂದಮರ್ಯರು, ದ್ವೈತ ಸಿದ್ಧಾಂತ ಪ್ರತಿಪಾದಿಸಿದ ಮಧ್ವಾಚಾರ್ಯರು, ಸಾಮಾಜಿಕ ಕ್ರಾಂತಿಕಾರಿ ಹರಿಕಾರ ಬಸವಣ್ಣನವರು ಸಮಾಜ ಸುಧಾರಣೆಯನ್ನು ಮಾಡಿದ್ದಾರೆ. ಕನ್ನಡ ನಾಡಿನ ಆದಿ ಮಹಾಕವಿ ಪಂಪ, ಕವಿ ಚಕ್ರವರ್ತಿ ಜನ್ನ, ಕವಿ ಚೂತವನ ಚೈತ್ರನಾದ ಲಕ್ಷ್ಮೀಶ, ಕವಿರತ್ನ ಜನ್ನ, ಷಡಕ್ಷರಿ ಮುದ್ದನ್ನ ಮೊದಲಾದವರು ಮಹಾಕಾವ್ಯಗಳನ್ನು ರಚಿಸಿದ್ದಾರೆ. ದಾಸಶ್ರೇಷ್ಠರಾದ ಪುರಂದರದಾಸರು, ವಿದ್ಯಾರಣ್ಯ ಮಹರ್ಷಿಗಳು ಮೊದಲಾದವರು ಭಕ್ತಿ ಪ್ರಧಾನವಾದ ಕೀರ್ತಿಗಳನ್ನು ರಚಿಸಿದ್ದಾರೆ. ಹೀಗೆ ಕನ್ನಡದ ಈ ಶ್ರೇಷ್ಠ ಕವಿಗಳು ಕನ್ನಡ ತಾಯಿಯ ಬಸಿರವನ್ನ ಗನಿಯಾಗಿಸಿದ್ದಾರೆ. ಹಳೆಬೀಡು, ಬೇಲೂರಿನ ಶಿಲ್ಪ ಕಲಾ ಸೌಂದರ್ಯ ಜಗದ್ವಿಖ್ಯಾತವಾದದ್ದು. ಶ್ರವಣಬೆಳಗೊಳದ ಕಾರ್ಕಳದ ಬಾಹುಬಲಿಯ ಮೂರ್ತಿಗಳು ಸುಂದರವಾಗಿವೆ. ಕನ್ನಡ ನಾಡಿನಲ್ಲಿ ಇರುವ ಶಿಲ್ಪಕಲಾ ಸೌಂದರ್ಯ ಬೇರೆಲ್ಲೂ ಇಲ್ಲ. ಇಲ್ಲಿ ಕಲ್ಲುಗಳು ಕನ್ನಡ ನಾಡಿನ ಇತಿಹಾಸದ ಹಿನ್ನೆಲೆಯ ಕಥೆಯನ್ನು ಸವಿಯಾದ ಹಾಲಿನಂತಿರುವ ಮಾತುಗಳಿಂದ ವರ್ಣಿಸುತ್ತವೆ ಎಂದು ಕವಿಗಳು ಕನ್ನಡ ನಾಡಿನ ಕವಿ ಹಾಗೂ ಕಲೆಯ ಮಹತ್ವವನ್ನು ಕುರಿತು ಬಹು ಸ್ವಾರಸ್ಯಪೂರ್ಣವಾಗಿ ವರ್ಣಿಸುತ್ತಾರೆ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿರಿ. ಖಗ ಮೃಗೋರ ಗಾಳಿಯೋ ಅಂತ ಇದೆ. ಆಯ್ಕೆ, ಪ್ರಸ್ತುತ ವಾಕ್ಯವನ್ನು ಶ್ರೀ NS ರಘುನಾಥ ಅವರು ಸಂಪಾದಿಸಿರುವ ಶತಮಾನದ ಮಕ್ಕಳ ಸಾಹಿತ್ಯ ಕವನ ಸಂಕಲನದಿಂದ ಆಯ್ದ ಶ್ರೀ ಗೋವಿಂದ ಪೈ ಅವರು ರಚಿಸಿರುವ ಕನ್ನಡಿಗರ ತಾಯಿ ಎಂಬ ಕವನದಿಂದ ಆರಿಸಲಾಗಿದೆ. ಸಂದರ್ಭ, ಕವಿಗಳು ಕನ್ನಡ ನಾಡಿನ ಪ್ರಕೃತಿ ಸೌಂದರ್ಯವನ್ನು ಕುರಿತು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತಾರೆ. ಸ್ವಾರಸ್ಯ, ಕವಿಗಳು ಕನ್ನಡ ನಾಡು ವೈವಿಧ್ಯಮಯವಾದ ಸಸ್ಯ ಸಂಪತ್ತು ಹಾಗೂ ಪ್ರಾಣಿ ಸಂಪತ್ತುಗಳಿಂದ ಕೂಡಿದೆ ಎಂಬುದನ್ನು ಈ ಮಾತಿನ ಮೂಲಕ ಬಹು ಸ್ವಾರಸ್ಯಪೂರ್ಣವಾಗಿ ವರ್ಣಿಸ್ತಾರೆ. ಎರಡನೇ ವಾಕ್ಯ, ನಿನ್ನ ಕಲ್ಲೇ ನುಡಿವದಲ್ಲ ಅಂತ ಇದೆ. ಆಯ್ಕೆ, ಪ್ರಸ್ತುತ ವಾಕ್ಯವನ್ನು ಶ್ರೀ NS ರಘುನಾಥ ಅವರು ಸಂಪಾದಿಸಿರುವ ಶತಮಾನದ ಮಕ್ಕಳ ಸಾಹಿತ್ಯ ಎಂಬ ಸಂಕಲನದಿಂದ ಆಯ್ದ ಶ್ರೀ ಗೋವಿಂದ ಪೈ ಅವರು ರಚಿಸಿರುವ ಕನ್ನಡಿಗರ ತಾಯಿ ಎಂಬ ಕವನದಿಂದ ಆರಿಸಲಾಗಿದೆ. ಸಂದರ್ಭ, ಕವಿಗಳು ಕನ್ನಡ ನಾಡಿನ ಶಿಲ್ಪಕಲಾ ಸೌಂದರ್ಯದ ವೈಭವವನ್ನು ಕುರಿತು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾರೆ. ಸ್ವಾರಸ್ಯ,
ಕವಿಗಳು ಕನ್ನಡ ನಾಡಿನ ಶಿಲ್ಪಕಲಾಕೃತಿಗಳು ಕನ್ನಡ ನಾಡಿನ ಭವ್ಯ ಇತಿಹಾಸದ ಹಿನ್ನೆಲೆಯ ಕಥೆಯನ್ನು ಸಾರಿ ಸಾರಿ ಹೇಳುತ್ತವೆ ಎನ್ನುವುದನ್ನು ಈ ಮಾತಿನ ಮೂಲಕ ಬಹು ಸ್ವಾರಸ್ಯಪೂರ್ಣವಾಗಿ ವರ್ಣಿಸ್ತಾರೆ. 3ನೇ ವಾಕ್ಯ ನಿನ್ನ ಮನ ಮನೊಂದೇ ಕಲಸು ಅಂತ ಇದೆ. ಆಯ್ಕೆ. ಪ್ರಸ್ತುತ ವಾಕ್ಯವನ್ನು ಶ್ರೀ NS ರಘುನಾಥ ಅವರು ಸಂಪಾದಿಸಿರುವ ಶತಮಾನದ ಮಕ್ಕಳ ಸಾಹಿತ್ಯ ಎಂಬ ಸಂಕಲನದಿಂದ ಆಯ್ದ ಶ್ರೀ M ಗೋವಿಂದ ಪೈ ಅವರು ರಚಿಸಿರುವ ಕನ್ನಡಿಗರ ತಾಯಿ ಎಂಬ ಕವನದಿಂದ ಆರಿಸಲಾಗಿದೆ. ಸಂದರ್ಭ: ಕವಿಗಳು ಕನ್ನಡಿಗರ ಮನೋಭಾವನೆಗಳು ಒಂದಾಗುವಂತೆ ಹರಸು ಎಂದು ಕನ್ನಡ ತಾಯಿಯನ್ನು ಕೋರೋ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾರೆ. ಸ್ವಾರಸ್ಯ: ಕವಿಗಳು ಕನ್ನಡ ನಾಡಿನಲ್ಲಿ ಕರ್ನಾಟಕದ ಏಕೀಕರಣವಾಗಬೇಕಾದರೆ ಕನ್ನಡಿಗರ ಮನೋಭಾವನೆಗಳು ಹೇಗಿರಬೇಕು ಎನ್ನುವುದನ್ನು ಈ ಮಾತಿನ ಮೂಲಕ ಬಹು ಸ್ವಾರಸ್ಯಪೂರ್ಣವಾಗಿ ವರ್ಣಿಸ್ತಾರೆ ಅಂತ ಬರೆದ್ರೆ ಸಾಕು. ಮುಂದೆ ಹೊಂದಿಸಿ ಬರೆದಿದ್ದೀವಿ. ಬೇಲನಾಡು, ಬೇಲೂರು, ಶರ್ವ, ನೃಪತುಂಗ, ಗೋಲ್ಗಾತ, ಖಂಡಕಾವ್ಯ, ಗಿಳಿವಿಂಡು ಕವನ ಸಂಕಲನ. ಬಿಟ್ಟ ಸ್ಥಳ: ಹರಸುತಾಯೆ ಡ್ಯಾಶ್ ಕಾಯೆ ಸುತರ, ಹಾಲು ಹರಿವ ಡ್ಯಾಶ್ ಭೂಮಿಗಿಳಿದುದೇ ದಿವಂ, ಜೈನರಾದ ಪೂಜ್ಯಪಾದ ಡ್ಯಾಶ್ ಕೊಂಡ ಕುಂದ ವರ್ಯರ ಡ್ಯಾಶ್ ಸೇಡು ನಮ್ಮ ಪಾಡು ಮೃಗದ ಅನ್ನೋದು ಉತ್ತರ ಇತ್ತು. ಇನ್ನು ಈ ಪದ್ಯ ಭಾಗದಲ್ಲಿ ಬಂದಿರತಕ್ಕಂಥವುಗಳನ್ನು ನಿಮ್ಗೆ ಏನು ಮಾಡಿದ್ದಾರೆ, ಅಂತ್ಯಪ್ರಾಸ ಪದಗಳನ್ನು ಬರಲಿಕ್ಕೆ ಕೇಳಿದ್ದಾರೆ. ತಾಳ್ವೆ, ಮಾಳೆ, ಗಾಳಿಯೋ ನಗಾಳಿಯೋ, ರನ್ನರ, ಜನರ, ಸುಂದರಂ, ಬಂಧುರಂ, ಹುಡುಕುವ, ನಿಡುಕುವ, ತೀಡದನ್ನ, ನೀನದನ್ನ, ಎಬ್ಬಿಸು, ಹಬ್ಬಿಸು, ಬಲಿಸು, ನೆಲಸು. ಇನ್ನು ನಿಮಗೆ ಪದ್ಯಪಾಠವನ್ನು ಕಂಠಪಾಠ ಮಾಡಲಿಕ್ಕೆ ಇಟ್ಟಿದ್ದಾರೆ ಫ್ರೆಂಡ್ಸ್. ಸೊ ಏನೆಲ್ಲ ನೀವು ಬಾಯಟ್ ಹಾಕಬೇಕಂತಂದರೆ ಇಷ್ಟು ಸಾಲುಗಳು ಮಾತ್ರ. ಜೈನರಾಧ್ಯ ಪೂಜ್ಯಪಾದ ಕೊಂಡ ಕುಂದವರ್ಯರ, ಮಧ್ವಯತಿಯೇ ಬಸವಪತಿ ಮುಖ್ಯ ಮತಾಚಾರ್ಯರ, ಶರ್ವಪಂಪ ರನ್ನರ, ಲಕ್ಷ್ಮೀಪತಿ ಜನ್ನರ, ಷಡಕ್ಷರಿ ಮುದ್ದನ್ನರ ಪುರಂದರವರೆನ್ನರ,